Hello students, welcome to RH Chemistry. So, very important information from the MCC Counseling Committee. ಏನಂತಂದ್ರೆ ಸೊ MCC ಶೆಡ್ಯೂಲ್ ಏನಿತ್ತು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ 28th ನೈಟ್ 12 PM ವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ರಿಜಿಸ್ಟ್ರೇಷನ್ ಅವಕಾಶವನ್ನು ಮಾಡಿಕೊಟ್ಟಿದ್ರು. 31ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗ್ತಿತ್ತು. ಆ ಒಂದು ಬೇಸಿಸ್ ಮೇಲೆ ಸಿಇಟಿ ಅವರು ತಮ್ಮ ಒಂದು ರಿಸಲ್ಟ್ ಅನ್ನ 2ನೇ ತಾರೀಕು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಶೆಡ್ಯೂಲ್ ಅನ್ನ ಕೊಟ್ಟಿದ್ರು. ಆದರೆ ಇವತ್ತಿನ ಒಂದು MCC ಶೆಡ್ಯೂಲ್ ಪ್ರಕಾರ ನಾನು ಹೇಳೋದೇನಂತಂದ್ರೆ ಈ ಕರ್ನಾಟಕದ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲಾ ಕೋರ್ಸಸ್ ಗಳ ಏನು ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಏನಿದೆ, ಫೈನಲ್ ಫಸ್ಟ್ ರೌಂಡ್ ರಿಸಲ್ಟ್ ಡೆಫಿನೆಟ್ಲಿ ಲೇಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ MCC ಅವರ ಕಂಡೀಷನ್ ಏನು, ಫಸ್ಟ್ ರೌಂಡ್ ಆಫ್ MCC ಆದ್ಮೇಲೆ KEA ಫಸ್ಟ್ ರೌಂಡ್, MCC ಸೆಕೆಂಡ್ ರೌಂಡ್ ಆದ್ಮೇಲೆ KEA ಸೆಕೆಂಡ್ ರೌಂಡ್, ಈ ರೀತಿ ಇರ್ತದೆ. ಒಂದ್ಸರಿ MCC ಶೆಡ್ಯೂಲ್ ಅನ್ನು ನೋಡ್ಕೊಂಡು ಬಂದ್ಬಿಡೋಣಂತೆ. ಸೊ ರಿಜಿಸ್ಟ್ರೇಷನ್ ಮತ್ತೆ ಪೇಮೆಂಟ್ ಫಾರ್ ದ ರೌಂಡ್ 1 MCC ಅವರು 31ನೇ ತಾರೀಕಿನವರೆಗೆ ಮುಂದಾಕಿದ್ದಾರೆ. ರೀಸೆಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಚಾಯ್ಸ್ ಫಿಲ್ಲಿಂಗ್ ಆಗಿರ್ಬೋದು, ಅದನ್ನು ಕೂಡ 31st ಜುಲೈ ವರೆಗೆ ಮುಂದಾಕಿದ್ದಾರೆ. ಚಾಯ್ಸ್ ಲಾಕಿಂಗ್ ಅನ್ನ 4 PM ಫಾರ್ಮ್ 31st ಜುಲೈ ನೀವು ಮಾಡ್ಕೊಳ್ಬಹುದು. ಸೊ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ, ಫೈನಲ್ ರಿಸಲ್ಟ್ 3rd to 4th ಆಗಸ್ಟ್ ಬರುತ್ತೆ. 3rd ಬರ್ತದಂತಾನೆ ಇಟ್ಕೊಳ್ಳಂತೆ ಅಥವಾ 4th ಬರ್ತದಂತಾನೆ ಇಟ್ಕೊಳ್ಳಂತೆ. ಸೊ ರಿಪೋರ್ಟಿಂಗ್ ಫಾರ್ ರೌಂಡ್ 1 4th ಇಂದ 8th ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದರ ಮೀನಿಂಗ್ ಏನು ಅಂತ ಅಂದ್ರೆ ಒಂದೊಮ್ಮೆ ವರ್ಸ್ಟ್ ಕೇಸ್ ಅಲ್ಲಿ 3rd ಬಂದ್ರು ಕೂಡ KE ಅವರು 4th ರಿಸಲ್ಟ್ ರಿಲೀಸ್ ಮಾಡ್ತಾರೆ. 4th MCC ರಿಸಲ್ಟ್ ಬಂದ್ರೆ 5th ಆಫ್ ಆಗಸ್ಟ್ KE ಅವರು ರಿಸಲ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ KE ಅವರು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ MCC ಅವರ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಆದ್ಮೇಲೆನೆ KEA ಫಸ್ಟ್ ರೌಂಡ್ ಬರಬೇಕು ಅನ್ನೋದು ಸ್ಟೇಟ್ ಶೆಡ್ಯೂಲ್ ಅನ್ನೇ ಕೊಟ್ಬಿಡ್ತಾರೆ MCC ಅವರು. ಸೊ ಆ ಕಾರಣಕ್ಕೆ KE ಅವರ ಒಂದು ಶೆಡ್ಯೂಲ್ ಕೂಡ ಪೋಸ್ಟ್ಪೋನ್ ಆಗಬಹುದು ಅನ್ನೋದು ಗೊತ್ತಿರಲಿ. ಇನ್ನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯೋಗ, ನ್ಯಾಚುರೋಪತಿ ಮತ್ತು ಹೋಮಿಯೋಪತಿ ಕೋರ್ಸ್ಗಳಿಗೆ ಸರ್ಕಾರವು ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಅನುಸಾರ ಅವಕಾಶ ನೀಡಲಾಗಿದೆ ಅಂತ ಇದೆ. ಆದ್ರೆ ಇನ್ನೂ ಕೂಡ ಹೋಮಿಯೋಪತಿ ಆಗಿರ್ಬೋದು, ಯೋಗ, ನ್ಯಾಚುರೋಪತಿ ಕಾಲೇಜಸ್ ಆಡ್ ಆಗಿಲ್ಲ, BAMS ಕಾಲೇಜಸ್ ಆಡ್ ಆಗಿಲ್ಲ. ಮೇ ಬಿ ಅವನ್ನೆಲ್ಲ ಆಡ್ ಮಾಡಿಬಿಟ್ಟು ಇನ್ನೂ 2 ದಿನ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಜಾಸ್ತಿ ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತದ. ವೇಟ್ ಮಾಡೋಣಂತೆ. ಆದರೆ MCC ಅವರ ರಿಸಲ್ಟೇ ನಿಮಗೆ 4ನೇ ತಾರೀಕು ಅಥವಾ 3ನೇ ತಾರೀಕು ಬರೋದಕ್ಕೆ ಅದಕ್ಕಿಂತ ಮುಂಚೆ KE ಅವರ ರಿಸಲ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.